ನಮಸ್ತೆ ವೀಕ್ಷಕರೇ, ದಾಂಪತ್ಯ ಕಲಹ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ದಾಂಪತ್ಯದಲ್ಲಿ ಕಲಹ ಉಂಟೋದಕ್ಕೆ ಪ್ರಮುಖವಾದಂತಹ ಕಾರಣಗಳು ಏನು, ಹಾಗೆ ದಾಂಪತ್ಯದಲ್ಲಿ ಕಲಹ ಉಂಟಾಗೋದಕ್ಕೆ ಯಾವೆಲ್ಲ ಗ್ರಹಗಳು ಕಾರಣ ಆಗ್ತಾ ಹೋಗುತ್ತೆ, ಜೊತೆಗೆ ದಾಂಪತ್ಯದಲ್ಲಿ ಕಲಹದ ಜೊತೆಗೆ ಚಿಕ್ಕ ಚಿಕ್ಕ ವಿಚಾರಕ್ಕೂ ಸಹ ವಿಚ್ಛೇದನಗಳು ಆಗತ್ತೆ. ಯಾಕೆ ಹಾಗಾದ್ರೆ ವಿಚ್ಛೇದನ ಆಗತ್ತೆ, ಜೊತೆಗೆ ಇದಕ್ಕಿರುವಂತಹ ಪರಿಹಾರಗಳು ಏನೇನು, ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಸಾಕಷ್ಟು ದಿನಗಳಿಂದ ಅಂದ್ರೆ ಇತ್ತೀಚೆಗೆ ದಾಂಪತ್ಯದಲ್ಲಿ ತುಂಬಾನೇ ಕಲಹಗಳು ಕಂಡು ಬರ್ತಾ ಇದೆ. ನಮ್ಮ ಜಾತಕ ಫಲ ಕಾರ್ಯಕ್ರಮಕ್ಕೂ ಸಹ ಸಾಕಷ್ಟು ಜನ ಸಂದೇಶವನ್ನ ಕಳುಹಿಸ್ತಾ ಇರ್ತಾರೆ. ಯಾಕೆ ಹಾಗಾದ್ರೆ ದಾಂಪತ್ಯ ಜೀವನದಲ್ಲಿ ಕಲಹಗಳು ಉಂಟಾಗತ್ತೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿವಸದ ಸಬ್ಜೆಕ್ಟು ದಾಂಪತ್ಯ ಕಲಹ, ಕಾರಣ ಪರಿಹಾರ. ಇದು ದಾಂಪತ್ಯ ಎಷ್ಟೋ ಸಂದೇಶಗಳು ಬರುತ್ತೆ. ವಿವಾಹ ಆಗ್ತಾ ಇಲ್ಲ, ವಿವಾಹಕ್ಕೆ ಏನು ಇದಕ್ಕೇನು ಫಲ, ನಾವು ಪೂಜೆ ಮಾಡಬೇಕು, ಏನು ಪರಿಹಾರ ಮಾಡಿದ್ರೆ ವಿವಾಹ ಆಗುತ್ತೆ ಅಂತ. ಅದಾಗಿ ಕ್ಷಣಕಾಲಕ್ಕೆ ಇನ್ನೊಂದು ಪ್ರಶ್ನೆ ಬರುತ್ತೆ ನಮಗೆ, ಆಗ್ತಾಯಿಲ್ಲ ಸಂಸಾರ ಮಾಡೋದಕ್ಕೆ, ಏನು ಮಾಡೋದು ಅಂತ. ನಮ್ಮಲ್ಲಿ ಒಂದು ಮಾತಿದೆ, ತಮಾಷೆಗಾಗಿ ಹೇಳ್ತಾರೆ, ವಿವಾಹ ಪೂರ್ವ ರೂಪಂ ವಿಚ್ಛೇದನ ಉತ್ತರ ರೂಪಂ ಕಲಹ ಸಂಧಿ ಅಂತ. ಮೊದಲನೇ ರೂಪ ವಿವಾಹ ಅಂತೆ, ಉತ್ತರ ರೂಪ ವಿಚ್ಛೇದನವಾಗಿರ್ತದಂತೆ. ಇದು ಇತ್ತೀಚೆಗೆ ಅತಿಯಾಗಿದೆ. ತುಂಬ ಎಲ್ಲರ ಮನೆಗಳಲ್ಲಿ ನಾವು ಕಾಣ್ತಕ್ಕಂಥ ಒಂದು ಪಿಡುಗು, ಸಾಂಕ್ರಾಮಿಕ ಪಿಡುಗಿನ ರೀತಿಯಲ್ಲಿ ಇದು ಬಾಧಿಸ್ತಾ ಇದೆ. ಇದಕ್ಕೆ ಕಾರಣ ಏನು? ಜಾತಕದಲ್ಲಿ ಮೂಲಭೂತವಾಗಿ ನಾವು ನೋಡಿದಾಗ ಜಾತಕದ ಹೊಂದಾಣಿಕೆ ಬಹಳ ಮುಖ್ಯವಾಗುತ್ತೆ ಅನ್ನೋದನ್ನು ನಾವು ಗಮನಿಸಬೇಕು. ಈಗ ಎಷ್ಟೋ ಕಡೆಗಳಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ, ಈ ಜಾತಕ ಇತ್ಯಾದಿಗಳನ್ನೆಲ್ಲ ನೋಡ್ತಾರೆ, ಹೆಚ್ಚಿನ ಅಂಶ ಗಮನಿಸ್ತಾರೆ. ಆದರೆ ಇದಕ್ಕೂ ಮಿಗಿಲಾಗಿ ಇದರ ಬಗ್ಗೆ ಅಸಡ್ಡೆನೂ ಇದೆ. ಏನು ಜಾತಕ ಹೊಂದಾಣಿಕೆ ಆದರೆ ಮಾತ್ರನ ಮದುವೆ, ಅದಿಲ್ಲಾಂದರೆ ಇಲ್ವಾ ಅನ್ನುವಂಥ ಮನೋಧರ್ಮದವರೂ ಕೆಲವು ಮಂದಿ ಇದ್ದಾರೆ, ಜಾತಕ ತೋರಿಸ್ತಕ್ಕಂಥವರು ಇದ್ದಾರೆ. ಜಾತಕ ನೋಡಿ, ಇದು ಕೂಡ ಬಂದು ವಿಜ್ಞಾನ. ಹೋರಾಶಾಸ್ತ್ರ ಅಂತಕ್ಕಂಥದ್ದು ಒಂದು ಸೈನ್ಸ್, ಅದನ್ನು ಶಾಸ್ತ್ರ ಅಂತ ಕರೀತಾರೆ. ಶಾಸ್ತ್ರ ನಥಿಂಗ್ ಬಟ್ ಸೈನ್ಸ್. ಸೈನ್ಸ್ ಆದರೂ, ವಿಜ್ಞಾನವಾದರೂ ಸ್ವಲ್ಪ ಕಾಲದಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ಶಾಸ್ತ್ರಕ್ಕೆ ಬದಲಾವಣೆ ಇಲ್ಲ. ಒಂದು ಸಲ ಋಷಿಗಳು ಕಂಡುಕೊಂಡಂತಹ ಸತ್ಯ ಅದು ಯಾವತ್ತು ಕಾಲದಲ್ಲೂ ಸತ್ಯವಾಗಿರುತ್ತೆ. ಆ ರೀತಿಯಲ್ಲಿ ನಮ್ಮ ಋಷಿಗಳೆಲ್ಲ ಸೂಚಿಸಿಕೊಟ್ಟಿದ್ದಾರೆ. ಇಂತಿಂಥ ಗ್ರಹಗಳು, ಇಂತಿಂಥ ನಕ್ಷತ್ರಗಳು, ಇವುಗಳ ಹೊಂದಾಣಿಕೆಯಿಂದ ಸಾಮಾನ್ಯವಾಗಿ ಮನುಷ್ಯ ಈ ಹೊಂದಾಣಿಕೆ, ಅದಕ್ಕೆ ಮೇಳಮೇಳಿ ಅಂತಕ್ಕಂಥದ್ದು. ಜಾತಕ ಹೊಂದಾಣಿಕೆ, ಜಾತಕಗಳು ಕೂಟಗಳು ಬರುತ್ತಾ ಅಂತ ಗಮನಿಸ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಇದೇ ಕಾರಣಕ್ಕೆ. ಅಲ್ಲಿ ಇವರ ಸ್ವಭಾವ ಹೇಗಿದೆ ಅನ್ನೋದನ್ನು ಗ್ರಹಗಳು ಹೇಳುತ್ತೆ. ಅವನು ಕೋಪಿಷ್ಠನ ಅಥವಾ ಮೃದು ಸ್ವಭಾವದವನ ಅಥವಾ ಮೂಡಿನ, ಈ ರೀತಿಯ ಒಂದು ಲಕ್ಷಣ ಹೇಗಿದೆ ಅನ್ನೋದು ಜಾತಕದಲ್ಲಿ ಗೊತ್ತಾಗುತ್ತೆ. ಆಕೆಯ ಜಾತಕದಲ್ಲಿ ಆಕೆಯ ಸ್ವಭಾವ ಹೇಗಿರ್ತದೆ ಇದು ಗೊತ್ತಾಗುತ್ತೆ. ಹೀಗಾಗಿ ಯಾರಿಗೆ ಯಾರು ಸರಿಯಾದ ಸಮಜೋಡಿ ಆಗ್ತಾರೆ, ಇದನ್ನು ನಾವು ನಿರ್ಣಯ ಮಾಡಲಿಕ್ಕೆ ಜಾತಕ ತುಂಬ ದೊಡ್ಡ ಉಪಕರಣ. ಇದನ್ನು ನೋಡಿಕೊಂಡು ನಾವು ವಿವಾಹಕ್ಕೆ ಹೋದಾಗ ಆಗ ಸ್ವಲ್ಪ ಮಟ್ಟಿಗೆ ಕಿತ್ತಾಡಿಕೊಂಡಾದರೂ ಸ್ವಲ್ಪ ಕಾಲ. ದಾಂಪತ್ಯ ಅಂದರೆ ನೋಡಿ, ಕಲಹವಿಲ್ಲದ ಮನೆ ಇಲ್ಲವೇ ಇಲ್ಲ. ಖಂಡಿತ ಮದುವೆ ಆಗಿದ್ದಾರೆ ಅಂತ ಸಾಮಾನ್ಯವಾಗಿ ಜಗಳ ಬಂದೇ ಬರುತ್ತೆ. ಆದರೆ ಆ ಜಗಳಗಳು ಇಬ್ಬಾಗವಾಗಬಾರ್ದು. ಆ ಇಬ್ಬಾಗ ಆಗೋದಕ್ಕೆ ಬಿಡೋದಿಲ್ಲ ಕೆಲವು ಗ್ರಹಗಳ ಮೈತ್ರಿ ಇದ್ದಾಗ. ಅದನ್ನೇ ನೀವು ಇಲ್ಲಿ ಗಮನಿಸ್ತಾ ಇದ್ದಾರೆ. ಯಾವ ರಾಶಿಗೆ ಯಾವ ಮೈತ್ರಿ, ಯಾವ ಗ್ರಹ ಯಾವ ರಾಶಿಗೆ ಯಾವ ರಾಶಿಯ ಹೊಂದಾಣಿಕೆಯಲ್ಲಿರ್ತದೆ ಅನ್ನೋದನ್ನೇ ನೀವು ಒಂದು ಪಟ್ಟಿಯನ್ನು ನಾವು ಕೊಡ್ತಾ ಇದ್ದೀವಿ. ಇದರ ಅರ್ಥ, ಆಯಾ ಗ್ರಹಗಳ ಸಾಮ್ಯತೆ ಇದ್ದಾಗ ಸಾಮಾನ್ಯವಾಗಿ ಜಗಳ ಆಡ್ಕೊಳ್ಳಲ್ಲ. ಆಯಿತು ಬಿಡು, ಇದನ್ನು ಇಲ್ಲಿಗೆ ಬಿಡೋಣ, ಮುಂದಕ್ಕೆ ಹೋಗೋಣ, ಆ ರೀತಿಯ ಒಂದು ಮನೋಭಾವ ಅವರಿಬ್ಬರಲ್ಲಿ ಬರುತ್ತೆ. ಕ್ಲೋಸ್ ಫ್ರೆಂಡ್ಶಿಪ್ ಅಂತೀವಲ್ಲ, ಅದೇ ಸಹೃನ್ ಮಿತ್ರರು ಅಂತ ಜಾತಕದಲ್ಲಿ ಅದನ್ನು ಗುರುತಿಸಲಾಗುತ್ತೆ. ಈ ರೀತಿ ಇದ್ದಾಗ ಸಾಮಾನ್ಯವಾಗಿ ಕಲಹಗಳು ಆಗೋದಿಲ್ಲ. ಆದರೂ ಕೂಡ ಅದು ಮೇಲಿರ್ತದಷ್ಟೇ, ಆಮೇಲೆ ಅದು ಹಾಗೆ ಹೋಗುತ್ತೆ. ಆ ರೀತಿಯ ಒಂದು ಲಕ್ಷಣವನ್ನು ನಾವು ಜಾತಕ ನೋಡಿಕೊಂಡು ಮಾಡಬಹುದು. ಹಾಗಿದ್ರೆ ಜಾತಕ ನೋಡಿ ಅಷ್ಟು ಮದುವೆ ಆದಮೇಲೂ ಕೆಲವು ಸಂದರ್ಭದಲ್ಲಿ ಏರ್ಪಾಡಾಗುತ್ತೆ. ಅದು ಹೇಗೆ, ಆ ಪ್ರಶ್ನೆ ಕೂಡ ಜನರಲ್ಲಿದೆ. ಹೌದು, ನಾವು ಜಾತಕ ತೋರಿಸಿದ್ವಿ, 32 ಗುಣ ಬಂತು, ಆ ಎಲ್ಲ ಕೂಟಗಳು ಬಂತು, ಆದರೂ ಕೂಡ ಈಗ ಬಂದಿದೆ ಕೋರ್ಟ್ ಬಾಗಿಲಿಗೆ, ಏನು ಮಾಡೋದು ಅಂತ.
ಅದಕ್ಕೆ ನಿಜ ಹೇಳ್ತೀನಿ, ಅದಕ್ಕೆ ಅಹಂಕಾರವೇ ಕಾರಣ. ಈಗೋ ಅಂತಾರಲ್ಲ, ಅದು ಪ್ರಬಲವಾದ ಕಾರಣ. ಪ್ರಾಚೀನ ಕರ್ಮವು ಅಧಿಕವಾಗಿದ್ದಾಗ ಪ್ರಾಚೀನ ಕರ್ಮವು ಬಿಡಲರಿಯದು. ದಾಸರು ಪದ್ಯವನ್ನು ಬರೀತಾರೆ. ಇದು ವಿಪರೀತವಾದಾಗ ದೈವವು ಸಹಾಯಕ್ಕೆ ಬರಲ್ಲ. ಆದರೆ ಅದನ್ನು ತಿದ್ದುಕೊಳ್ಳೋ ಶಕ್ತಿ ನಮಗಿದೆ. ನಮ್ಮ ಮನಸ್ಸಿಗೆ ಅದನ್ನು ತಿದ್ದುಕೊಂಡು ನಡೀತಕ್ಕಂತಹ ಶಕ್ತಿ ಖಂಡಿತ ಇದೆ. ಹಿರಿಯರ ಮಾರ್ಗದರ್ಶನದಿಂದ ಅಥವಾ ಇನ್ಯಾವುದೋ ಒಂದು ಪೂಜೆ ಪುನಸ್ಕಾರಗಳಿಂದ, ಅವುಗಳಲ್ಲಿ ನಾವು ತೆಗೆದುಕೊಳ್ತಕ್ಕಂತಹ ಪ್ರಸಾದಗಳಿಂದ ಬುದ್ಧಿ ಬದಲಾವಣೆ ಖಂಡಿತ ಆಗುತ್ತೆ. ಅದ್ರ ಜೊತೆಗೆ ನಾವು ಕೂಡ ಸ್ವಲ್ಪ ವಿವೇಚನೆಯನ್ನು ಇಟ್ಕೊಳ್ಬೇಕು. ಇದು ಯಾವಾಗ ಸಾಧ್ಯವಾಗುತ್ತೆ ಅಂತಂದರೆ, ಹೆಚ್ಚು ಓದಿ ಸಾಮಾನ್ಯವಾಗಿ ಗಮನಿಸಿದರೆ, ನಾನು ಎಷ್ಟೋ ಜಾತಕಗಳನ್ನು ಪರಿಶೀಲಿಸಿ ಒಂದು ಹಂತಕ್ಕೆ ಬಂದು, ಅಂದರೆ ಇದು ಏನು ಅಂತ ಒಂದು ನಿರ್ಣಯಕ್ಕೆ ಬರುವ ಒಂದು ಸಾಧ್ಯತೆ ಇವುಗಳಿಂದ ಸಾಧ್ಯವಾಗಿದೆ. ಏನು ಅದು ಬಹಳ ಪ್ರಧಾನವಾದದ್ದು ಏನು ಕಾಣಿಸುತ್ತೆ ಅಂತಂದರೆ, ಹೆಚ್ಚು ಓದಿರ್ತಾರೆ, ಅವರು ಮಹಾಮೂರ್ಖಗಳಾಗಿರ್ತಾರೆ. ಒಂದೇ ಒಂದು ಘಟನೆ, ನಮ್ಮ ಮನೆಗೆ ಕಳೆದ ವಾರ ಒಬ್ಬರು ಬಂದಿದ್ದರು, ತುಂಬ ಶ್ರೀಮಂತರು. ಆ ತಾಯಿ ಬಂದು ನನ್ನ ಬಳಿ ಕಣ್ಣೀರನ್ನು ಹಾಕ್ಕೊಂಡು ಹೇಳ್ತಾರಾಕೆ, ಏನು ಕಾರಣ, ಇದೇ ಪರಿಸ್ಥಿತಿ, ವಿಚ್ಛೇದನಕ್ಕೆ ಬಂದುಬಿಟ್ಟಿದೆ. ಈಗ ಮಗಳಿಗೆ ಸುತ್ತರಾಮ್ ಇಷ್ಟ ಇಲ್ಲ, ಗಂಡನ ಕಂಡ್ರಾಗಲ್ಲ. ಯಾಕೆ ಅಂತ ನಾನೇ ಕಂಡುಕೊಂಡಿದ್ದೀನಿ ಸ್ವಾಮಿ. ಏನು ಅಂತಂದರೆ, ಅತಿಯಾಗಿ ಓದಿಸಿದ್ದೇ ಬಂದಿದ್ದು ಅಂತ. ಪಾಪ ಆಕೆಗೆ ಅರ್ಥ ಆಗಿದೆ, ಅದು ನಾನು ಓದಿಸಿದ್ದೇ ನನಗೆ ಮುಳುವಾಯಿತು ಅಂತ. ಆಕೆಗೆ ಫಾರಿನಲ್ಲೆಲ್ಲೋ ಇದ್ದಾರೆ, ಅಲ್ಲಿ ಒಳ್ಳೆ ಹುದ್ದೆಯಲ್ಲಿದ್ದಾರೆ, ಆ ಗಂಡನೂ ಅಲ್ಲೇ ಇರೋದು, ಆಕೆಗೆ ಸ್ವಲ್ಪ ಸಮಾನವಾದ ಉದ್ಯೋಗ ಇಲ್ಲ. ಇದು ಅಲ್ಲಿ ತೊಂದರೆಯನ್ನು ಉಂಟು ಮಾಡಿದೆ. ನೋಡಿ, ವಸ್ತುತಃ ನಮ್ಮ ಈ ದಾಂಪತ್ಯ ಜೀವನ ಅಂತಕ್ಕಂಥದ್ದು, ನೀವು ಓದಿರೋದ್ರಲ್ಲೋ, ನೀವು ಹಣ ಗಳಿಸೋದ್ರಲ್ಲೋ, ನೀವು ಕಾರು ಬಂಗ್ಲೆ ವಾಹನ ಓಡಾಡೋದ್ರಲ್ಲೋ, ಇವುಗಳಲ್ಲಿ ಸತ್ಯವಾಗಿ ಇರಲ್ಲ. ಅದರಲ್ಲಿ ಸಮಾನತೆಯನ್ನು ಸಾಮಾನ್ಯವಾಗಿ ಹುಡುಕೋದೇ ಹುಡುಗ ಹುಡುಗಿನ ಅಲ್ಲಿಂದ ಶುರುವಾಗುತ್ತೆ ದಾಂಪತ್ಯ ಕಲಹ ಅನ್ನೋದು. ಬೇರೆ ಎಲ್ಲಿ ಅಂತ ಹುಡುಕ್ಬೇಕು ನಾವು. ನೀವು ಎಲ್ಲೋ ಒಂದು ಕಡೆ ಅಪ್ಲೈ ಮಾಡ್ತೀರಾ, ಹುಡುಗ ಬೇಕು, ವಧುವರ ಅನ್ವೇಷಣಾ ಕೇಂದ್ರಗಳಿದ್ದಾವಲ್ಲ, ಅಲ್ಲಿ ಹೋಗಿ ನೀವು ಬರಿತೀರಾ, ಅಲ್ಲಿ ಇಷ್ಟು ಸಂಬಳ ಇದೆಯಾ, ಇಷ್ಟು ಗೋಡೆ ಇದೆಯಾ, ಇಷ್ಟು ಕಾರ್ ಇದೆಯಾ, ಇಷ್ಟು, ಇವುಗಳಿಗ ನೀವು ಮದುವೆ ಆಗೋದು. ಇದನ್ನು ಚೆನ್ನಾಗಿ ಯೋಚನೆ ಮಾಡ್ಕೊಂಡು ಮದುವೆ ಅನ್ನೋ ನಿರ್ಣಯಕ್ಕೆ ಬರದಿದ್ದರೆ ಹೀಗೆ ಆಗುತ್ತೆ. ಈ ಹಣ ಮತ್ತು ಈ ಐಷಾರಾಮಿಯ ಆ ಮೋಹ ಇದೆಯಲ್ಲ, ಅದು ಮೂಲಭೂತವಾದ ಕಾರಣ. ಅದನ್ನು ಅರ್ಥ ಮಾಡ್ಕೊಳ್ಳದೆ ಇದ್ದರೆ ಖಂಡಿತವಾಗಿ ದಾಂಪತ್ಯ ಚೆನ್ನಾಗಿರಲ್ಲ. ಬೇರನ್ನು ಸರಿಪಡಿಸ್ಕೊಳ್ಬೇಕು. ನಾವು ನಮ್ಮ ರಾಮಾಯಣ ಹಾಗೂ ಮಹಾಭಾರತ ಕೃತಿಗಳಲ್ಲಿ ಬರ್ತಕ್ಕಂತಹ ಪ್ರೇಮ ಸೌಂದರ್ಯ, ಪ್ರೀತಿ ಸೌಂದರ್ಯ, ನಮ್ಮ ಮಾಸ್ತಿಯವರು ಹೇಳಿರ್ತಕ್ಕಂತಹ ಭೈರಪ್ಪನವರ ಕೃತಿಗಳು, ಇಂಥವನ್ನ ಯಾವುದು ಓದಲ್ಲ ನಾವು. ಯಾಕೆ ಅಂದರೆ ನಮಗೆ ಈಗೆಲ್ಲ ಗೂಗಲಲ್ಲಿ ಏನು ಮ್ಯಾಚಿಂಗ್ ಅಂದರೆ ಏನು, ಗುಣಗಳು ಕೂಡ ಶಾಸ್ತ್ರವೂ ಹೇಳುತ್ತೆ, ಸರ್ವಾನು ಗುಣಭಾಗ್ಯಪಿ ಮನೋನು ಗುಣತಾಧಿಕ ಅಂತ. ಮನೋಕೂಟ ಚೆನ್ನಾಗಿದೆಯಾ ನೋಡ್ಕೊಳ್ಳಿ ಅಂತ. ಮನೋಕೂಟ ಅನ್ನೋದು ಯಾವಾಗ ಏರ್ಪಾಡಾಗುತ್ತೆ, ಏನು ಸಂದೇಶಗಳಲ್ಲೊಮ್ಮೆ ಏರ್ಪಾಡಾಗುತ್ತೆ. ಅದು ಮದುವೆ ಆದ ಮೇಲೆ ಈ ಶಾಸ್ತ್ರದಲ್ಲಿ ಮದುವೆ ಮಾಡಿಸುವಾಗಲೂ ಕೂಡ ಈಶ ಏಕಪದವ ಸಪ್ತಪದಿ ತುಳಿವಾಗ ಕೊನೆಯಲ್ಲಿ ಸಖಾ ಸಪ್ತಪದಿ ಭವ ಅಂತ ಬರುತ್ತೆ. ಸ್ನೇಹ ಜಿಡ್ಡು ಬಹಳ ಮುಖ್ಯ ಅಂತ. ಇದು ಸ್ನೇಹ ಯಾವಾಗ ಬೆಳೆಯುತ್ತೆ ನಿಮಗೆ? ಪ್ರೀತಿಯ ಮಾತುಗಳನ್ನು ಆಡಿದಾಗ, ಒಬ್ಬರಿಗೊಬ್ಬರು ಸಮಯ ಕೊಟ್ಟಾಗ, ಹೆಚ್ಚು ಕಾಲ ಜೊತೆಯಲ್ಲಿ ಅಲ್ಲಿ ಏನು ಶತಂಜೀವೇ ಮಶರದ ಶತಂ ಅಂತೆಲ್ಲ ಬಂದವಾಗ ಏನು ಪಬ್ರವಾ ಮಶರದ ನೂರಾರು ಮಾತಾಡಿಕೊಂಡು ನಡೆಯೋಣ, ನೂರಾರು ವಾಕ್ ಮಾಡೋಣ ಅಂತೆಲ್ಲ ಅಲ್ಲಿ ಮಂತ್ರಗಳಲ್ಲಿ ಬರ್ತದೆ. ಈ ಮಾತು ಕಥೆ ಇದು ಬಿಟ್ಟು ಹೋಗಿದೆ. ಅಡುಗೆ ಮನೆಗೆ ಹೋಗೋದೇ ಇಲ್ಲ ಗಂಡ ಹೆಂಡತಿ ಇಬ್ಬರು ಒಟ್ಟಾಗಿ ಆ ಒಂದು ತರಕಾರಿ ಹೆಚ್ಚಿಕೊಂಡು ಒಬ್ಬರು ಒಟ್ಟಾಗಿ ಒಂದು ಅಡುಗೆ ಮಾಡಿದ್ದಿದೆಯಾ? ಅವ್ರು ಯಾರು ಮೊಬೈಲ್ ನೋಡ್ತಾ ಇರ್ತಾರೆ, ಆ ಪುಣ್ಯಾತ್ಗಿತಿ ಮೊಬೈಲ್ ನೋಡ್ಕೊಂಡು ಅಡುಗೆ ಮಾಡ್ತಾ ಇರ್ತಾಳೆ, ಈ ಪುಣ್ಯಾತ್ಮ ಅಲ್ಲೆಲ್ಲೋ ಕೂತ್ಕೊಂಡು ಮೊಬೈಲ್ ನೋಡಿಕೊಂಡು ತಿಂಡಿ ತಿನ್ನೋದಾಗತ್ತೆ. ಕೊನೆಗೆ ಆಫೀಸು, ಅವ್ರು ಆ ಕಡೆ ಇವ್ರು ಈ ಕಡೆ. ನೀವು 10 ನಿಮಿಷ ಮಾತಾಡೋದು ಬೇಡವ ಜೊತೆಗೆ? ಅಲ್ಲಿಂದ ಶುರುವಾಗಿದ್ದು ಇಲ್ಲಿವರೆಗೂ ಬರ್ತದೆ. ಮಾತು ಬಹಳ ಮುಖ್ಯವಾಗುತ್ತೆ. 10 ಮಾತು ಬೇಕಾಗುತ್ತೆ. 10 ಮಾತಿಗಿಂತಲೂ ಒಂದು ಗಾಢಾಲಿಂಗನ ಬೇಕಾಗುತ್ತೆ. 10 ಗಾಢಾಲಿಂಗನಕ್ಕಿಂತ ಒಂದು ಸಮ್ಮಿಲನ ಬೇಡವಾ? ಇದೆಲ್ಲ ಬಿಟ್ಟು ಹೋಗಿಬಿಟ್ಟಿದೆ ದರಿದ್ರ ಮೊಬೈಲ್ನಿಂದ. ಯಾಕೆ ಹೀಗೆ ಕಠಿಣವಾಗಿ ಮಾತಾಡಬೇಕಾಗುತ್ತೆ ಅಂದರೆ ಅದು ಆ ಥರ ನಮಗೆ ಶನಿ ಶಾಪ ಆಗಿಬಿಟ್ಟಿದೆ. ಹೀಗಾಗಿ ಇದೆಲ್ಲವನ್ನು ನಾವು ಅರ್ಥ ಮಾಡಿಕೊಂಡು ಆಮೇಲೆ ನೋಡಿಪ್ಪ ಒಂದು ಒಳ್ಳೆ ಬೇಸ್ಮೆಂಟ್ ಹಾಕಿ ಆಮೇಲೆ ಒಂದು ಭವ್ಯವಾದ ಪ್ರೇಮ ಸೌಧವನ್ನು ಕಟ್ಟಲಿಕ್ಕೆ ಸಾಧ್ಯತೆ ಇದೆ. ಹೀಗಾಗಿ ಅಲ್ಲಿಂದ ನಮ್ಮ ಆಯ್ಕೆಗಳಿಂದ ಶುರುವಾಗುತ್ತೆ. ನನಗೆ ಇಷ್ಟು ಆಸ್ತಿ ಇರಬೇಕು, ಇಷ್ಟು ಇವನು, ಈ ಥರ ನೀವು ಪಟ್ಟಿ ಮಾಡ್ತಾ ಹೋದರೆ ನೀವು ಮದುವೆ ಆಗೋದು ವ್ಯಕ್ತಿನ ಅಥವಾ ಹಣವನ್ನು?
ಇದನ್ನು ನೋಡ್ಕೋಬೇಕಲ್ವಾ? ಇದು ಎಲ್ಲ ಮೂಲಭೂತ ಸಂಗತಿ. ವನಪರ್ವದಲ್ಲಿ ಸತ್ಯಭಾಮೆ ಮತ್ತು ನಮ್ಮ ದ್ರೌಪದಿ ಒಂದು ಚರ್ಚೆ ಸಂವಾದವಾಗುತ್ತೆ. ಹೇಗೆ ಗಂಡ ಹೆಂಡತಿ ತುಂಬ ಚೆನ್ನಾಗಿರೋದು ಹೇಗೆ ಅಂತ. ದ್ರೌಪದಿ ತುಂಬ ದೊಡ್ಡ ಪಟ್ಟಿಯನ್ನು ಕೊಡ್ತಾಳೆ, ತುಂಬ ಚೆನ್ನಾದ ಮತ್ತು ನಮ್ಮ ಬದುಕಿಗೆ ಬೇಕಾಗಿರ್ತಕ್ಕಂಥದ್ದು. ಒಂದು ಸಲ ಅದನ್ನಾದರೂ ಓದ್ಕೋಬೇಕು. ಮದುವೆಗೆ ಬಂದವರು ನಾವು ಎಷ್ಟು ಓದಿ ಸಂಪಾದನೆ ಅನ್ನೋದಕ್ಕೆ ಇಂಥ ಕೃತಿಗಳನ್ನ ಒಂದು ಸಲ ಮನಸ್ಸಿಗೆ ಆಳಕ್ಕೆ ತಗೋಬೇಕು. ಆವಾಗ ಗೊತ್ತಾಗುತ್ತೆ. ಮೊದಲು ಕ್ರೋಧ ಬಿಡ್ತೀನಿ, ನನಗೆ ಸಿಟ್ಟಿಲ್ಲ ಅಂತ ಹೇಳ್ತಾಳೆ ಆಕೆ. ಸಿಟ್ಟು ಬಂದಿದೆ ಆಕೆಗೆ. ಧರ್ಮರಾಯನ ಬಟ್ಟೆ ಕುಕ್ಕಾಕಿರ್ತಾಳೆ ಒಂದು ಸಂದರ್ಭದಲ್ಲಿ. ಅಲ್ಲಿಗೆ ಬಿಡ್ತಾಳೆ ಅವಳು. ಅಲ್ಲಿಗೆ ಬಿಡ್ತೀನಿ ನಾನು, ಮತ್ತು ಅದನ್ನು ಮುಂದುವರಿಸಬಾರ್ದು. ಎಲ್ಲ ಅಂಶಗಳನ್ನು ನಾವು ತಲೆಯಲ್ಲಿಟ್ಕೊಂಡು ದಾಂಪತ್ಯದ ಬಗ್ಗೆ ಚಿಂತನೆ ಮಾಡಬೇಕು. ದಾಂಪತ್ಯ ಅಂದರೆ ಕಪಲ್, ಅದನ್ನು ವಿಭಾಗ ಮಾಡಲಿಕ್ಕಾಗಲ್ಲ. ವಾಗರ್ಥ ವಿವ ಸಂಪೃಕ್ತ ವಾಗರ್ಥ ಪ್ರತಿಪತ್ತ. ಆ ಪಾರ್ವತಿ ಪರಮೇಶ್ವರಿ ಹೇಗಿದ್ದಾರಪ್ಪ ಅಂತಂದ್ರೆ ಬಿಡಿಸ್ಲಿಕ್ಕಾಗಲ್ಲ. ಅರ್ಥ ಆ ಪದಗಳಲ್ಲೂ ಬಿಡಿಸ್ಲಿಕ್ಕಾಗಲ್ಲ. ಕಾಳಿದಾಸ ಹಾಗೆ ಮಾಡಿಟ್ಟಿದ್ದಾನೆ. ಆ ರೀತಿ ಗಂಡ ಹೆಂಡತಿ ಅಂದರೆ ಒಂದೇ. ಅದು ಮಗು ಹುಟ್ಟೋದು ಹೇಗೆ? ಇವನ ಕ್ರೋಮೋಸೋಮ್ಸ್ ಆಕೆಯ ಎರಡು ಸೇರಿ ತಾನೇ ಒಂದಾಗ್ತಕ್ಕಂಥದ್ದು ಅದು. ಹೀಗಾಗಿ ವಿಜ್ಞಾನವೂ ಅದನ್ನೇ ಹೇಳ್ತಾ ಇದೆ, ಏಕವಾಗಿರ್ತಕ್ಕಂಥದ್ದು ಅದು ಸಂಸಾರ ಅಂತ. ಇಲ್ಲಿ ನಾವು ಪ್ರತಿ ಕ್ಷಣವೂ ಇಬ್ಬಾಗವಾಗೇ ಇರ್ತೀವಿ. ಹೀಗಾಗಿ ಇದೆಲ್ಲದರ ತಳಹದಿಯ ಮೇಲೆ ಪ್ರೀತಿ ಅಂತಕ್ಕಂಥದ್ದು ಇರ್ತದೆ. ಆ ಪ್ರೀತಿ ಸಂಪತ್ತಾಗಬೇಕಾಗಿದ್ದರೆ ಇದೆಲ್ಲವನ್ನು ತಿಳ್ಕೊಬೇಕಾಗತ್ತೆ. ಇದೆಲ್ಲವನ್ನು ತಿಳ್ಕೊಳ್ಳಿಕ್ಕೆ ಒಂದು ಆತ್ಮಶಿಕ್ಷಣ ಅನ್ನೋದು ಬೇಕು ಮುಖ್ಯವಾಗಿ. ಅದನ್ನೇ ನಾನು ಹೇಳಿದ್ದು, ನೀವು ಅಹಂಕಾರವನ್ನು ಬಿಟ್ಟುಕೊಂಡು ಒಬ್ರಿಗೊಬ್ಬರಿಗೆ ಗೌರವ. ಮೊದಲನೇದಾಗಿ ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ, ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಸಮರೂಪ, ಸಮಯೌವನ, ಸಮ ಅನುರಾಗ, ಸಮಚಿತ್ತ. ಇವ 4 ಬಹಳ ಮುಖ್ಯವಾಗಿ ಬೇಕಂತೆ ಒಬ್ಬ ದಾಂಪತ್ಯ ತುಂಬ ಚೆನ್ನಾಗಿರಬೇಕು ಅಂದರೆ. ಇದಿಲ್ಲ ಅಂದರೆ ಒಬ್ರಿಗೊಬ್ಬರಿಗೆ ಸಾಮ್ಯತೆ ಉಂಟಾಗೋದಿಲ್ಲ. ಗೌರವ ಕೊಟ್ಕೊಳ್ಬೇಕು. ಒಬ್ರಿಗೊಬ್ಬರಿಗೆ ಗೌರವ ಇಲ್ಲದೆ ಇದ್ದರೆ ನೀವು ಖಂಡಿತ ಪ್ರೀತಿ ಮಾಡಲಿಕ್ಕಾಗಲ್ಲ. ನೀವು ಮುಖ್ಯವಾಗಿ, ಇನ್ನೂ ಬಹಳ ಮುಖ್ಯವಾಗಿ ಸಮಯ ಬೇಕು. ನೀವು ಪ್ರಾಣ ಕೊಡ್ತಾ ಇದ್ದೀರಿ ಅಂದರೆ ಸಮಯ ಕೊಡ್ತಾ ಇದ್ದೀರಾ ಅಂತ ಅರ್ಥ. ಹೀಗಾಗಿ ನೀವು ಅವರಿಗಾಗಿ ಎಷ್ಟು ಸಮಯ ಕೊಟ್ರಿ, ಅವರಿಗಾಗಿ ನೀವು ಎಷ್ಟು ಸಮಯ ತಗೊಂಡ್ರಿ, ಇವೆರಡು ತುಂಬ ಮುಖ್ಯವಾಗುತ್ತೆ. ಇದರ ಮೇಲೆ ನಿಂತಿದೆ. ನೀವೆಲ್ಲ ಪಕ್ಕಕ್ಕೆ ಮೊಬೈಲ್ ಹಿಡ್ಕೊಂಡಿದ್ರೆ ಖಂಡಿತ ಜೀವನದಲ್ಲಿ ಕಲಹವೇ ಬರೋದು ಬಿಟ್ಟರೆ, ಈ ವಿಚ್ಛೇದನವೇ ಆಗೋದು ಬಿಟ್ಟರೆ ಇನ್ನು ಪ್ರೀತಿ ಹುಟ್ಟೋದೇ ಇಲ್ಲ. ಇದನ್ನು ಮೊದಲು ಅರ್ಥ ಮಾಡ್ಕೋಬೇಕು. ಈಗಿನ ಜನ್ರೇಷನ್ಗೆ ಬಹಳ ಮುಖ್ಯವಾಗಿ. ಆ ವಿದ್ಯಾರ್ಥಿಗಳಿಗೂ ಅದು ಹಾಳು, ದಾಂಪತ್ಯ ಜೀವನಕ್ಕೂ ಇದು ಹಾಳು, ಎಲ್ಲದಕ್ಕೆ ಹಾಳು. ಅದರಿಂದ ಉಪಯೋಗ ಇಲ್ಲ ಅಂತಿಲ್ಲ, ಖಂಡಿತ ಸಾಕಷ್ಟು ಉಪಯೋಗ ಇದೆ. ಆದರೆ ಪ್ರೀತಿ ಕೊಡಲ್ಲ ಅದು. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇದು ಕಲಹ ಕಾರಣ ಪರಿಹಾರವನ್ನು ನೋಡೋಣ ಮುಂದೆ. ಸರಿ ಶಾಸ್ತ್ರಿಗಳೇ, ಒಬ್ಬರು ಕಾಲರ್ ಹೇಳಿದ್ದಾರೆ, ಮಾತಾಡೋಣ. ಶುಭಾ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶುಭಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ದಾಂಪತ್ಯ ಕಲಹದ ಬಗ್ಗೆ ಇವತ್ತು ಮಾತನಾಡ್ತಾ ಇದ್ದೀವಿ. ಏನ್ ಕೇಳಬೇಕಾಗಿತ್ತು? ಅದೇ ಸುಮ್ನೆ ಮನೆಯಲ್ಲಿ ಸ್ವಲ್ಪ ರಸಾಯನ ಕೂಗಾಡೋದು ಮಾಡ್ತಾರೆ. ಸರಿ, ನಿಮ್ಮಿಬ್ಬರ ರಾಶಿ ತಿಳಿಸ್ಕೊಡಿ ಗೊತ್ತಿದ್ರೆ. ಡೇಟ್ ಆಫ್ ಬರ್ತ್ ಮತ್ತೆ ಟೈಮ್ ಹೇಳ್ತೀನಿ ಮೇಡಮ್. ರಾಶಿ ಗೊತ್ತಿದೆಯಾ? ರಾಶಿ ಗೊತ್ತಿದೆ. ರಾಶಿನೇ ಹೇಳಿ. ನಂದು ಮೇಷ ರಾಶಿ. ಮೇಷ. ನಮ್ಮ ಮನೆಯವ್ರದ್ದು ಕರ್ಕಾಟಕ ರಾಶಿ. ಕರ್ಕಟಕ. ಹಾಂ, ಆಯಿತು ನೋಡಿ. ಹಾಂ, ಅಷ್ಟೇ ಸಾಕ ಸರ್. ನಮಸ್ಕಾರ ಶುಭ ಅವರೇ, ನಮಸ್ಕಾರ. ನಿಮ್ಮ ನಮಸ್ಕಾರ ಸರ್. ನಮಸ್ಕಾರ. ಏನಾಗಿದೆ? ಏನು ಸುಮ್ನೆ ಮನೆಯಲ್ಲಿ ಆಡ್ತಾರೆ, ಕೂಗಾಡ್ತಾರೆ. ಮತ್ತೆ ಮಾತು ಅಯ್ಯೋ ಜಾಸ್ತಿ ಆಡ್ತೀರ ಅಂದ್ರೆ ಹಾಗೆ ಆಡೋದು ಅಂತಾರೆ. ನಾನು ಕಣ್ಣು ಮುಚ್ಕೊಳ್ಬೇಕು, ಸತ್ತ ಹೊಡ್ಬೇಕು ಅಂತಾರೆ ಸರ್. ಸುಮ್ಮನೆ ಬೇಜಾರಾಗುತ್ತೆ. ಹಾಂ, ಅರ್ಥ ಆಯಿತು ಪಾಪ ನಿಮಗೆ. ಈ ನಿಮ್ಮ ಜಾತಕದ ನೀವು ರಾಶಿ ಮೈತ್ರವನ್ನು ಕೊಟ್ಟಿದ್ದೀರಾ, ಅದೆರಡೂ ತುಂಬ ಮೈತ್ರದ ರಾಶಿಗಳೇ. ನಾನು ಹೇಳಿದಾಗಲೇ ಕೆಲವೊಮ್ಮೆ ಹೀಗೆ ರಾಶಿ ಕೊಟ್ಟರೆ ಚೆನ್ನಾಗಿರ್ತದೆ, ಮೈತ್ರ ಚೆನ್ನಾಗಿರ್ತದೆ, ಆದರೂ ಕೂಡ ಜಗಳಗಳು ತಪ್ಪಿದ್ದಲ್ಲ ಅಂತ. ಇಂಥ ಸಂದರ್ಭದಲ್ಲಿ ನೋಡಿ, ನಮಗೆ ಸಾಮಾನ್ಯವಾಗಿ ಎಲ್ಲ ಚೆನ್ನಾಗಿದೆಯಲ್ಲಪ್ಪ, ಆದರೂ ಕೂಡ ಯಾಕೆ ಕಲಹ? ಇಂಥ ಸಂದರ್ಭದಲ್ಲಿ ಮನಸ್ಸನ್ನು ತಿದ್ದುಕೋಬೇಕಾಗತ್ತೆ. ಅವರಿಗೇನು ಅಪೇಕ್ಷೆಯೋ ಅಥವಾ ಅವರಿಗೆ ನೀವು ಏನನ್ನು ಅಪೇಕ್ಷಿಸ್ತೀರಾ, ಇವೆರಡೂ ಮ್ಯಾಚ್ ಆಗಬೇಕಾಗತ್ತೆ. ಇಲ್ಲಿ ನೀವು ಏನನ್ನು ಅಪೇಕ್ಷೆ ಪಡ್ತೀರೋ ಅದನ್ನು ಅವ್ರು ಮಾಡಬೇಕಾಗತ್ತೆ. ಅವ್ರು ಏನನ್ನು ಅಪೇಕ್ಷೆ ಪಡ್ತಾರೋ ಅದನ್ನು ನೀವು ಮಾಡಬೇಕಾಗತ್ತೆ. ಇದಕ್ಕಾಗಿ ಒಂದಷ್ಟು ಮಾನಸಿಕ ತಯಾರಿ ಬೇಕು. ತಿದ್ದುಕೊಳ್ತಕ್ಕಂಥದ್ದನ್ನು ಮನುಷ್ಯನೇ ಯಾವಾಗ ಬುದ್ಧಿ ಬರುತ್ತೆ ಅವನಿಗೆ ಅಂತಂದರೆ ಅವನನ್ನು ಅವನು ಸರಿಪಡಿಸ್ಕೊಂಡಾಗ. ಹೀಗಾಗಿ ಒಂದು ಸಲ ಕೂತು ಚರ್ಚೆಯನ್ನು ಮಾಡಬೇಕು. ನಿಮಗೇನಾಗಲ್ಲ ಅಥವಾ ನನಗೇನು ತೊಂದರೆ ಇದೆ ನಿಮ್ಮಿಂದ, ಇವೆರಡನ್ನು ಏನು ತೊಂದರೆ, ಅಥವಾ ನೀವು ಯಾರನ್ನ ಕೌನ್ಸಿಲಿಂಗ್ ಆದರೂ ಹೋಗಬಹುದು, ಮನಃಶಾಸ್ತ್ರಜ್ಞ ಅಲ್ಲಿಗೆ ಹೋಗಿ ನನ್ನ ಸಮಸ್ಯೆ ಇದು, ಅವ್ರ ಸಮಸ್ಯೆ ಇದು,
ಹೀಗಿದೆ. ನಾವು ಮಾನಸಿಕವಾಗಿ ಕೂಡ ಸ್ವಲ್ಪ ತಿದ್ದುಕೊಳ್ಳದೇ ಇದ್ದರೆ ಖಂಡಿತ ಇದು ಪ್ರಮಾದಕ್ಕೆ ಹೋಗುತ್ತೆ. ಹೀಗಾಗಿ ನೀವು ನಂಬ್ತಕ್ಕಂಥ ಯಾವುದಾದ್ರೂ ಗುರುಪೀಠಕ್ಕೋ ಅಥವಾ ಯಾರಾದ್ರು ದೊಡ್ಡವರು ಅಂತ ನೀವು ಗುರುಸ್ಥಾನದಲ್ಲಿ ಇಟ್ಟು ನೋಡ್ತಾ ಇರ್ತೀರಲ್ಲ, ಅಥವಾ ಅವರೂ ನಂಬಬೇಕು ಅದನ್ನು, ಅವರೂ ನಚ್ಚುವ ನೀವು ನಚ್ಕೊಳ್ಳುವ ಒಬ್ಬರ ಹತ್ರಕ್ಕೆ ಹೋಗಿ ಇದನ್ನು ಸಾಲ್ವ್ ಮಾಡ್ಕೊಳ್ತಕ್ಕಂಥದ್ದು. ನನ್ನ ಸಮಸ್ಯೆ ಇದು, ಅವ್ರ ಸಮಸ್ಯೆ ಇದು, ಮತ್ತು ನೀವು ಅವ್ರಿಗೆ ಗೌರವ ಕೊಡ್ತೀರಾ, ಅವ್ರ ಮಾತಿಗೆ ಬೆಲೆ ಕೊಡ್ತೀರಾ, ಅದು ಬೇಕಾಗುತ್ತೆ. ಇಬ್ಬರು ಹೋಗಿ ಕೂತು ಅವ್ರು ಇನ್ನೇನೋ ಪಾಪ ಒಂದು ಮಾತನ್ನು ಹೇಳಿರ್ತಾರೆ. ನಮ್ಮಲ್ಲಿ ಸಿರಿಗೆರೆ ಮಠ ಇದೆ, ಸ್ವಾಮಿಗಳ ಆ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಗಳ ಬಳಿಗೆ ಎಷ್ಟೋ ಜನ ಇಂಥ ಸಮಸ್ಯೆಗಳು, ದಾಂಪತ್ಯ ಕೇಸ್ಗಳು ಬರುತ್ತೆ. ಇದು ಅಂತಲ್ಲ, ಸಾಕಷ್ಟು ಬರ್ತದೆ. ಅವರೊಂದು ಮಾತು ಹೇಳ್ತಾರೆ, ಮುಗೀತಲ್ಲಿಗೆ, ಸರಿ ಹೋಗಬೇಕು. ಹಾಗೆ ಸರಿ ಮಾಡ್ತಕ್ಕಂಥ ಗುರು ನಿಮ್ಮ ಸಮೀಪದಲ್ಲಿದ್ದರೆ, ನಿಮಗೆ ಗೊತ್ತಿದ್ದರೆ ಅಂಥವ್ರ ಬಳಿಗೆ ನೀವಿಬ್ಬರು ಹೋಗಿ ಮಾತಾಡಬೇಕು. ಏನು ಸಮಸ್ಯೆ ಅದನ್ನು ಬಗೆಹರಿಸ್ಕೊಳ್ಳಿ. ಕೆಲವೊಮ್ಮೆ ಮಕ್ಕಳಿಂದ ಬರ್ತದೆ, ದುಡ್ಡಿನಿಂದ ಬರ್ತದೆ, ವ್ಯವಹಾರಗಳಿಂದ ಬರ್ತದೆ, ಸಾಮಾನ್ಯವಾಗಿ ಹಣ, ಮಕ್ಕಳು, ಈ ಕಾರಣಗಳಿಂದಾಗಿ ದಾಂಪತ್ಯ ಜೀವನ ಹಾಳಾಗುತ್ತದೆ. ಹೀಗಾಗಿ ಎಷ್ಟು ಒಂದು ರೇಖೆ ಗಡಿ ಹಾಕ್ಕೋಬೇಕು, ಇದ್ರ ಮೇಲೆ ನಾವು ಅತಿಯಾಗಿ ಅಂಟುಕೋಬಾರ್ದು ಅಂತಕ್ಕಂಥ ಒಂದು ಅದನ್ನೇ ಹೇಳಿದ ನಾನು, ಆತ್ಮಶಿಕ್ಷಣ ಬೇಕು. ಮೊದಲು ನಾವು ಬುದ್ಧಿ ಸರಿ ಮಾಡ್ಕೋಬೇಕು. ಆ ರೀತಿಯಲ್ಲಿ ಪ್ರಯತ್ನ ಮಾಡಿ. ನೀವು ಸಾಧ್ಯವಾದರೆ ಯಾವುದಾದ್ರು ಪಾರ್ವತಿ ಪರಮೇಶ್ವರ ಸನ್ನಿಧಾನದಲ್ಲಿ ಹಾಲು, ಜೇನು ಇವುಗಳ ಅಭಿಷೇಕ ಮಾಡಿ ಅದನ್ನು ಪ್ರಸಾದ ತಗೊಳ್ಳಿ. ಆ ಪ್ರಸಾದದಿಂದಲೂ ನಿಮ್ಮ ಬುದ್ಧಿ ಬದಲಾವಣೆ. ಭಗವಂತನ ಕೃಪೆ ಹೇಗೆ ಅಂದರೆ, ಎಂತೂ ರಕ್ಷಮಿಚ್ಛಂತಿ ಬುದ್ಧಿಯ ಸಂಯೋಜಿಯಂತಿ ತಮ್ಮಂತ. ಹೀಗಾಗಿ ಬುದ್ಧಿಯನ್ನೇ ಸರಿಪಡಿಸ್ಬಿಡ್ತಾರೆ. ಇಷ್ಟು ದಿವಸ ಇದ್ದಿದ್ದ ಬುದ್ಧಿ ಅಯ್ಯೋ ಹೆಂಗೋ ಸರಿ ಹೋದ ಸದ್ಯ, ದೈವಾನುಗ್ರಹದಿಂದ ಉಂಟಾಗುತ್ತೆ. ಹೀಗಾಗಿ ಪಾರ್ವತಿ ಪರಮೇಶ್ವರ ಸನ್ನಿಧಾನದಲ್ಲಿ ಹಾಲು, ಜೇನಿನ ಅಭಿಷೇಕ ಮಾಡಿಸಿ ಪ್ರಸಾದ ತಗೊಳ್ಳಿ. ಅದು ಒಂದು ಯಾರೋ ಗುರುವನ್ನು ಕಾಣೋಣ ಅಂತಕ್ಕಂಥ ಮನೋಧರ್ಮವೂ ಬರುತ್ತೆ, ಬದುಕು ಬದಲಾಗುತ್ತೆ. ಆ ತನಕ ಮಾಡ್ಕೋಬೇಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಪರಮೇಶ್ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಪರಮೇಶ್ ಅವರೇ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಸರಿ, ಗಂಡ ಹೆಂಡತಿ ರಾಶಿ ತಿಳಿಸ್ಕೊಡಿ. ನಮ್ದು ಕನ್ಯಾ ರಾಶಿ, ಅವ್ರದ್ದು ವೃಷಭ ರಾಶಿ. ನಮ್ಮ ಮಿಸದ್ದು ಓಕೆ. ನಮ್ಮ ಸ್ವಲ್ಪ ಮಧ್ಯೆ ವೇರಿಯೇಷನ್ ಇತ್ತು, ಅಂದ್ರೆ ಅದು ಇದು ಸಮಸ್ಯೆ ಆಗುತ್ತೆ. ಇವಾಗ ಮೂರು ತಿಂಗಳಿಗೂ ಹುಷಾರು, ಆರೋಗ್ಯ ತಪ್ಪಿದ್ರೆ ಆರೋಗ್ಯ ತುಂಬಾ ಇದಾಗ್ತದೆ. ಇಬ್ಬರಲ್ಲೂನಾ ಅಥವಾ ಅವರಲ್ಲ? ಅವರಲ್ಲಿ ಮಾತ್ರ. ನನಗೆ ಆಲ್ರೆಡಿ ಶುಗರು, BP ಇದೆ, ಬಟ್ ಅದನ್ನ ಕಂಟ್ರೋಲ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಜಗಳ ಇಲ್ಲ ತಾನೇ? ಜಗಳ ಸುಮಾರು ಸಣ್ಣ ಆಗ್ತದೆ. ಸಣ್ಣ ಪುಟ್ಟದ ಜಗಳ ಇದ್ದೇ ಇರುತ್ತೆ ಬಿಡ್ರಿ. ಮನೆ ಅಂದಮೇಲೆ ಜಗಳ ಇಲ್ಲದೆ ಇರುತ್ತಾ? ಅದೆಲ್ಲ ತೊಂದರೆ ಇಲ್ಲ. ಆದರೆ ತಾರಕಕ್ಕೆ ಹೋಗಬಾರ್ದು ಅಷ್ಟೇ. ಆರೋಗ್ಯದ ನಿಮಿತ್ತವಾಗಿ ನೋಡಿ, ದೇಹವೂ ಬೇಕಾಗುತ್ತಲ್ವ. ಒಂದು 4 ಮಾತಾಡಬೇಕು ಅಂತಂದ್ರೂ ಸಪೋರ್ಟ್. ದೇಹ ಶರೀರ ಮಾಧ್ಯಮ ಖಲು ಧರ್ಮ ಸಾಧನ. ಒಂದು ಪ್ರೀತಿ ಇರಲಿ, ದೊಡ್ಡ ಭಗವಂತ ಸಾಧನೆಯೇ ಇರಲಿ. ಮುಖ್ಯವಾಗಿ ನೀವು ಹಾಸ್ಪಿಟ್ಲಿಗೆ ತೋರಿಸಿ, ವೈದ್ಯರ ಸಲಹೆ ತಗೊಳ್ಳಿ, ಅದು ಮುಖ್ಯವಾದದ್ದಲ್ವ, ಅದನ್ನು ಮಾಡಿಸಿ. ಆನಂತರದಲ್ಲಿ ನೀವು ಶಿವಕವಚ ಅಂತ ಬರುತ್ತೆ. ಪ್ರತಿ ದಿವಸ ನೀವು ಶಿವಕವಚವನ್ನು ಪ್ರತಿ ದಿವಸ ಇಬ್ಬರು ಕೂಡ ಕೇಳಿಸ್ಕೊಳ್ಳಿ. ಅದು ತುಂಬ 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 ವಿಶಿಷ್ಟವಾದದ್ದು, ಹೆಚ್ಚಿನ ಆರೋಗ್ಯವನ್ನು ಉಂಟು ಮಾಡುತ್ತೆ. ಮತ್ತು ಧನ್ವಂತರಿ ಪ್ರಾರ್ಥನೆ ಸಾಧ್ಯವಾದರೆ ಮಾಡಿ. ಇವೆರಡು ಆರೋಗ್ಯವನ್ನು ಪುಷ್ಟೀಕರಿಸುತ್ತೆ. ಸರಳವಾಗಿದೆ ನಿಮ್ಮ ಸಮಸ್ಯೆ, ಆತಂಕ ಬೇಡ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಶಾಸ್ತ್ರಿಗಳೇ, ಇನ್ನು ದಾಂಪತ್ಯ ಕಲಹಕ್ಕೆ ಸಂಬಂಧಪಟ್ಟಂತೆ ಹಾಗೆ ಪರಿಹಾರಗಳು ಯಾವ ರೀತಿಯಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಇನ್ನು ನೀವು ಸಹ ಕಾರ್ಯಕ್ರಮಕ್ಕೆ ಕರೆ ಮಾಡಿಬಿಟ್ಟು ದಾಂಪತ್ಯದ ಕಲಹಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ನಿಮ್ಮಲ್ಲೂ ಸಹ ಇದ್ರೆ ಕೇಳಿ ಉತ್ತರಗಳನ್ನು ಪಡೆದುಕೊಳ್ಬೋದು. ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟದೊಂದು ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.